ಇಲ್ಲಿ ಗಂಟು ಹೊಡ್ಕೊಂಡು ಬರಾಗತ್ತಿ ನೋಡು. ನಾ ಏನ್ ಓದುತ್ತೀನಿ ಅಂತ ನಿಂಗೆ ಅರ್ಥ ಆಗಿರ್ಬೇಕಲ್ಲ. ಅಲ್ಲ ನೋಡಾಕರೆ ಟಿಪ್ ಟಾಪ್ ಕಾಣಿಸ್ರಿ. ನಿನ್ ಬಾಯ ಬೊಂಬೈ ಈ ಪಬ್ಲಿಕ್ ರಸ್ತೆ ಅಡ್ಡರಿಂದ ಉತ್ತರದಿಂದ ಈ ಪಬ್ಲಿಕ್ ರಸ್ತೆ ನಾ ಅಡ್ಡ ನಿಂತ ನಿನಗೆ ಈಗಿಲ್ಲ ಇದರಂತರ ಬಿಡ್ರಿ ಎಷ್ಟು ಓದಿರ್ತೀರಿ ನಾವು ಮನೆಯಿಂದ ಯಾಕಂದ್ರೆ ತೊಗೊಂಡು ಬಂದು ಯಾರು 90 ಯಾರು ಸಿಕ್ಕಂತ ಕಾಣಿಸಲ್ಲ ಈಗ ಹೇಳಕ್ಕೆ ಮುಂದೆ ನೀರು ಸಿಕ್ಕಿಲ್ಲ ಯಾರು ಸಿಗಲಿ ಬಿಡ್ಲಿ. ಏ ದೋಸ್ತ ಯಾಕ ಬಿಟ್ರ ಹಂಗ ಏನೇನೋ ಮಾತಾಡಕತ್ತಿಯಲ್ಲ ಏನಂತೈತಿ ನಿನ್ ಜೀವ ಮನ್ಯಾಗ ಹೇಳಂಗಿಲ್ಲ. ಏ छोड़ रास्ता. अरे मैं कुछ पकड़ा से नहीं क्या छोटू. अल्ले नाम मुसाफिर नाम इದ್ದೇವೆ नाम वीजा मारा नाम ಹಾಕ್ತೇವೆ ಇವರು ಯಾರೋ ಒಂದು ಅಣ್ಣ ತಮ್ಮ ಅರೆ ದೋಸ್ತ ಈ ಮಾನವರ ಪರಿಸ್ಥಿತಿ ಚಿತ್ರವಾಗಿದೆಯಲ್ಲ. ಈ ಹಳ್ಳಿಯ ಜನರನ್ನು ಮರಳು ಮಾಡಿ ಕಳ್ಳತನದಿಂದ ಆಸ್ತಿ ಪಾಸ್ತಿ ರೇತಿಯಾಗಿಕೊಂಡು ಈ ಜಮೀನ್ದಾರರ ಪ್ರೇಮ ಈ ಊರಲ್ಲಿ ಯಾರಿಗೂ ಅಂಜುವುದಿಲ್ಲ. ಈ ಜಾಗದಲ್ಲಿ ದುಡ್ಡಿದ್ದವರೇ ದೊಡ್ಡ ಮನುಷ್ಯರಿಗೆ ದುಡ್ಡಿದ್ದರೆ ಸಾಕು ಏನು ಬೇಕಾದ್ರೆ ಮಾಡಿದ ಕ್ಷಮವಲ್ಲ. ದುಡ್ಡಿನಿಂದಲೇ ಕೊಲೆ, ದುಡ್ಡಿನಿಂದಲೇ ದರೋಡೆ, ದುಡ್ಡಿನಿಂದಲೇ ಹೆಣ್ಣಿನ ಶೀಲಾರಣ. ನಾನೊಂದು ಕಾಲದಲ್ಲಿ ಅಲ್ಪ ಶ್ರೀಮಂತ ಎಂದು ಲಕ್ಷ್ಮೀಪತಿ ನಾನೇ ಲಕ್ಷ್ಮೀಪತಿ
ಶ್ರೀಶಂಕರ ಭಟ್ರಿ 10 ವರ್ಷಗಳ ಹಿಂದೆ ರಾಮ 1,000 ರೂಪಾಯಿ ಬಡ್ಡಿ ಸಭೆ ಇಲ್ಲವಾದರೆ ಅವರು ವಾಸಿಸುತ್ತವರೇ ನಾಮನಾಗಬೇಕು. ನೋಡಿ ಸಾವ್ಕಾರೆ, ರಾಮನ ತಂದೆ ವೈದ್ಯ ಸಾಲ 2,000, ಅಸಲು ಬಡ್ಡಿ ಸೇರಿಸಿ ಒಟ್ಟ 7,000. ಗುಮಾಸ್ತರೇ, ಅದು 7,000 ಬಿಡ್ರಿ. ಅದಕ್ಕೆ ಸುದ್ದು 10,000 ಮಾಡ್ರಿ. ನಿಮ್ಮಂತ ಮಂದಿಗೆ ಗುಮಾಸ್ತರ ನಮ್ಮಂತವರಿಗೆ ಅಡಿಗೆ ಬಂಟನಾಗಿದ್ದೀನಿ, ಈಗ ನಾನು ನಿಮ್ಮ ಮನ್ಯಾಗ ಗುಮಾಸ್ತ್ರಿ. ಬೇಗ ರಾಮನನ್ನು ಬರಬೇಕು. ಹಾಗೆ ಬರುವಾಗ ತೋಟದ ಮನೆಗೆ ಭೇಟಿ ಕೊಟ್ಟು ಇಂದು ರಾತ್ರಿ ಸರಿಯಾಗಿ ವ್ಯವಸ್ಥೆ ಮಾಡಬೇಕು. ಜರ ಬಹಳ ಆಸೆ ಆಗೈತ್ರಿ ಸುರಂದೇವಿನ, ಎಲ್ಲ ವ್ಯವಸ್ಥೆ ಮಾಡಿ ಇಟ್ಕೊಡಿ. ಬೀಸಿದ ಬಲೆ ಬಲಿಯಾದ ಈ ಬೆಳೆಗಳ ಕುರಿಗಳು ಈ ಜನ ಅನುಭವಿಸುವ ಕೆಲವನ್ನು ದುಃಖದಲ್ಲಿ ತಳ್ಳಿದಾಗಲೇ ನನಗೆ ರಾಮ ನಿನ್ನ ತಮ್ಮನನ್ನು ದುಃಖಕ್ಕೆ ಕಾಣಿಸಲೇ ರಾಮ ಗದಗಿನ ಸುಂದರವಾದ ತಂಗಿಯ ಹೊಸದಾಗಿ ಬಂದ PS ಹಿಡಿದು ಹಾಕ್ಯಾಕ್ರಿ. ಹೊಸದಾಗಿ ಬಂದ PSI ಅಂತ ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಕೇಳಿದ್ರು, ಅವನೇನು ರಾವಣನ ಅಥವಾ ದುರ್ಯೋಧನನ? ನಾನು 3 ಇಂಚ್ ಕೊಯ್ತೀನಾಗ 3 ಇಂಚ್. 1 ಇಂಚ್ ಕೊಯ್ತಾ ಹಾ. ಅಯ್ಯ, ನೀನ್ ಹಾಗಲ್ವಾ? ನನ್ನ ಕಾರು ಎಲ್ಲ ಮಾರಿ ಮುಗಿಸಿನು. ಈಗ ಮತ್ತೆ ಸಾಲದ್ರ ಹೇಳ್ರಿ, ನನಗೊಂದು ತಿಳಿದಾಗಿದೆ ಶೀತ. ಅಲ್ರಿ ನಿಮ್ಮ ಸಾಲ ಹಂಗ ಐತಿ ಅಂತ ಆ ಗುಮಾಸ್ತ ಹಂಗ ಹೇಳಕತ್ತಾನ ನೋಡಿ. ನೀವೇ ಒಂದ್ಸಾರಿ ಆ ಸೌಕರ್ಯಗೆ ಭೇಟಿಯಾಗಿ ವಿಚಾರ ಮಾಡ್ಕೊಂಡ್ ಬನ್ರಿ. ನಾವೇ ಶೀತ ಹಾಗೆ ಮಾಡ್ತೀನಿ. ಒಂದ್ ವೇಳೆ ನಾನು ಹಾಗೆ ಕುಂತರೆ ಸಾಹುಕಾರ ಯಾವ ವೇಳೆಯಲ್ಲಿ ಏನ್ ಮಾಡ್ತಾನೋ ಒಂದು ತಿಳಿದಾಗಿದೆ. ಅದಕ್ಕಾಗಿ ಹೋಗ್ಬಿಡ್ತೀನಿ. ಹಾ ಸೀತಾ, ಲಕ್ಷ್ಮಣ ಮನೆಗೆ ಬಂದ್ರೆ ಅವನಿಗೆ ಆದಷ್ಟು ಬೇಗ ಹೊಲಕ್ಕೆ ಕಳಿಸು. ಆಯ್ತು ರೀ, ನೀವು ಹೋಗಿ ಬನ್ನಿ. ಆಯ್ತು, ಹೋಗ್ಬಿಡ್ತೀನಿ. ಅತ್ತಿಗೆ ಅತ್ತಿಗೆ ಮಾಡಪ್ಪ ಲಕ್ಷ್ಮಣ, ನೀನು ಹೋದ ಕೆಲಸ ಏನಾಯ್ತಪ್ಪ? ಹೋದ ಕೆಲಸದ ವಿಷಯನೂ ಕೇಳ್ತೇನಮ್ಮ. ನಮ್ಮಂತ